ಎಂದು ಬದಲಾಗುವುದು ಈ ದೇಶ. ಭ್ರಷ್ಟಾಚಾರದ ಸುಳಿಗೆ ಸಿಲುಕಿ ನಲುಗಿದೆ. ಕಪ್ಪು ಹಣದ ಕಗ್ಗತ್ತಲೆಯ ದಾಟಿ ಬೆಳವಣಿಗೆಯ ಬೆಳಕಿನೆಡೆ ಬರುವುದೆಂದು ಕೈಕಟ್ಟಿ ಕುಳಿತಿರುವ ಪ್ರಜೆಗಳೇ ಕೈ ಎತ್ತಿ ಎದ್ದು ನಿಲ್ಲುವಿರೆಂದು. ಬರೀ ಪ್ರಶ್ನೆ ಕೇಳ್ಕೊತ್ಕೊಂಡ್ರೆ ಉತ್ತರ ಹೇಳೋರ್ಯಾರ್ರಿ? ನಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು. ನಮ್ಮದು ಡೆಮೋಕ್ರೆಟಿಕ್ ಕಂಟ್ರಿ, ಅಂದ್ರೆ ನಮ್ಮ ನಾಯಕರನ್ನು ನಾವೇ ಎಲೆಕ್ಟ್ ಮಾಡ್ತೀವಿ. ಆದರೆ ಇವತ್ತೇನಾಗುತ್ತೆ, ಮಂದಿಗೆ ಟೈಮ್ ಆಗಲ್ತ್ರಿ. 2-3 ದಿವಸ ಮೊದಲೇಕ ವೋಟಿಂಗ್ ಯಾವತ್ತಂತ ಡೇಟ್ ಸ್ಪೆಸಿಫೈ ಮಾಡಿದ್ರು, ಅವತ್ತಿನ ದಿವಸ ಇವ್ರಿಗೆ ಇಲ್ಲಾರ್ದ ಕೆಲಸ ಬಂದಿರ್ತಾವೆ, ದೊಡ್ಡ ಕೆಲಸ ಬಂದಿರ್ತಾವೆ ಅಲ್ರಿ. ಒಂದಿಷ್ಟು ಮಂದಿ ಕೆಲಸ ಇರಂಗಿಲ್ಲ, ಮನೆಯೊಳಗೆ ಫಾಲ್ತು ಕೊಂದಿರ್ತಾರೆ, ವೋಟಿಂಗ್ ಮಾಡೋಕ್ಕಾಗಂಗಿಲ್ಲ. ಆಮೇಲೆ ರೀಸನ್ಸ್ ಕೊಡೋದು ಬೇರೆ, ತಲೆನೋವು ಕಾಲು ನೋವು ಇರು ಎಲ್ಲನೂ ಅವತ್ತೇ ಬಂದಿರ್ತಾವೆ. 5 ನಿಮಿಷ ಹೋಗಿ ವೋಟಿಂಗ್ ಮಾಡ್ಬೇಕಂದ್ರೆ ಏನು ಕಳ್ಕೊತೀವಿ? ಮಂದಿ ಎಷ್ಟು ಆಲಸಿ ಆಗ್ಯಾರ, ತಮ್ಮ ಸಂಬಂಧ ವೋಟ್ ಮಾಡೋಕ್ಕೂ ಬೇಸರ ಪಡ್ಕೊಂಡಾರ. ಮನೆಯೊಳಗೆ ಕುಂದಿರ್ತಾರೆ, ದೊಡ್ಡ ಮಾತು ಬೇರೆ. ಆಮೇಲೆ ಅವ ಕರೆಕ್ಟ್ ಕೆಲಸ ಮಾಡಂಗಿಲ್ಲ, ಇವ ಕರೆಕ್ಟ್ ಕೆಲಸ ಮಾಡಂಗಿಲ್ಲ, ಅವ ಎಲೆಕ್ಟ್ ಆಗಬೇಕಿತ್ತು, ಇವ ಎಲೆಕ್ಟ್ ಆಗಬೇಕಿತ್ತು ಅಲ್ರಿ. ಯಾರು ಎಲೆಕ್ಟ್ ಆಗಬೇಕಿತ್ತು ಅಂತ ಇವ್ರಿಗೆ ಮೊದಲೇಕ ನಾಲೆಜ್ ಇದ್ರೆ ಹೋಗಿ ವೋಟ್ ಮಾಡಬೇಕಿಲ್ಲ. ಮನೆಯೊಳಗೆ ಕುಂತು ಏನು ಮಾತಾಡಿದ್ರಿ? ಕರಪ್ಷನ್ ಅದನ್ನು, ಅದಕ್ಕೆ ವೋಟ್ ಮಾಡೋಕ್ಕೆ ಮನಸ್ಸಾಗಿಲ್ಲೋ ನಮ್ಗೆ ಅಂತ ನೀವು ಕೇಳ್ಬೋದು. ಆದ್ರೆ ನೀವು ವೋಟ್ ಮಾಡಲಿಲ್ಲ ಅಂದ್ರೆ ಕರಪ್ಷನ್ ಎಲ್ಲ ಕಮ್ಮಿ ಆಗಿಬಿಡ್ತೈತಿ. 5 ನಿಮಿಷ ಒಳಗೆ 1 ದಿವಸ ಒಳಗೆ 5 ದಿವಸ ಒಳಗೆ ಕಮ್ಮಿ ಆಗೋದಲ್ರಿ ಕರಪ್ಷನ್. ಟೈಮ್ ಬೇಕಿದ್ದಕ್ಕೆ ನೀವು ವಿಚಾರ ಮಾಡಿ ಕರೆಕ್ಟಾಗಿ ವೋಟ್ ಮಾಡಿದ್ರೆ ಕರಪ್ಷನ್ ಕಮ್ಮಿ ಆಗೋ ಸಾಧ್ಯತೆ ಅದ. ಅದನ್ನು ಬಿಟ್ಟು ಮನೆಯೊಳಗೆ ಕುಂತು ದೊಡ್ಡ ಮಾತಾಡೋದ್ರಿಂದ ಏನು ಕರಪ್ಷನ್ ಕಮ್ಮಿ ಆಗಂಗಿಲ್ಲ, ಇನ್ನೂ ಹೆಚ್ಚಿಗೆ ಆಗ್ತೈತಿ. ಆದರೆ ಕಮ್ಮಿ ಮಾತ್ರ ಆಗಂಗಿಲ್ಲ. ವೋಟ್ ಮಾಡೋದಿದ್ದಾಗ ವೋಟ್ ಮಾಡಬೇಕು, ನಮ್ಮ ರೈಟ್ ಅದು, ವೋಟ್ ಮಾಡಬೇಕು. ಆದರೆ ಮಾಡೋ ಮುಂದೆ ವಿಚಾರ ಮಾಡಿ ವೋಟ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಇನ್ನು ವಿಚಾರ ಮಾಡಿ ಆಮೇಲೆ ವೋಟ್ ಮಾಡಬೇಕು. ಮಂದಿ 1000 ಮಾತಾಡ್ತಾರೆ, ಮಾತಾಡ್ಕೊಳ್ಳಿ. ನಮ್ಮ ಸ್ವರನ ನಾವು ಬಿಡಬಾರ್ದು. ವಿ ಹ್ಯಾವ್ ದ ರೈಟ್ ಟು ವೋಟ್, ವಿ ವೋಟ್ ಫಾರ್ ದಿ ರೈಟ್ ಒನ್. ವಿ ಹ್ಯಾವ್ ದ ರೈಟ್ ಟು ವೋಟ್, ವಿ ವೋಟ್ ಫಾರ್ ದಿ ರೈಟ್ ಒನ್. ವೋಟಿಂಗ್ ಒಂದು ವಿಷಯ ಆತೀಗ. ನಿಮಗೆ ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದೈತೆ. ನಾ ವೋಟಿಂಗ್ಗಿಂತ ಸೀರಿಯಸ್ ವಿಷಯ ಅಂದರೂ ತಪ್ಪಂಗಿಲ್ಲ. ಬಾಲ್ಯದಿಂದ ಕಲಿತ ಮಾತೆದು ಭೂಮಿ ತಾಯಿ, ಭರತ ಮಾತೆ, ಕನ್ನಡಾಂಬೆ. ಇಟ್ಟ ಪ್ರತಿ ಹೆಜ್ಜೆಯಲ್ಲೂ ತಾಯಿಯ ಪ್ರೀತಿಯನ್ನುಣಿಸಿದ ನೆಲವಿದು. ಹೆಣ್ಣನ್ನೇ ಶಕ್ತಿಯನ್ನಾಗಿಸಿ ಪೂಜಿಸುವಂಥ ಭರತ ಭೂಮಿದು. ಅಂದಿದ್ದ ಭಾರತೀಯ ಸಂಸ್ಕೃತಿ ಇಂದೇಕೆ ಮುಸುಕಾಗಿದೆ? ಸ್ವತಂತ್ರ ಭಾರತ ಕಂಗೊಳಿಸುತ್ತಿದ್ದರೂ ಭಾರತೀಯರಿಗೇಕೆ ಸ್ವಾತಂತ್ರ್ಯವಿಲ್ಲ? ಹೆಣ್ಣಿನ ಶೋಷಣೆಗೆ ಕೊನೆ ಎಂದು. ಬರೇ ಮಾತಾಡ್ಕೊಂಡು ಕುಂತ್ರೆ ಕೆಲಸ ಆಗಂಗಿಲ್ರಿ. ಇಂಥ ಅನಾಹುತ ಆದಾಗೊಮ್ಮಷ್ಟೇ ಎಚ್ಚರಾಗಿ ಸ್ಟೇಟಸ್ ಮೇಲೆ ಸ್ಟೇಟಸ್ ಅಪ್ಡೇಟ್ ಮಾಡಿದ್ರಿ ಏನು ಚೇಂಜ್ ಆಕೈತ್ರಿ? ಅಲ್ರಿ, ಆ ಸ್ಟೇಟಸ್ ಬರೀತಾರೆ, ಎಷ್ಟು ದೊಡ್ಡ ಬರೀತಾರ ನೋಡಿರಿ, ಲೈನ್ ದಾಟ್ ಹೋಗಿರ್ತಾವ ಅಕ್ಷರ. ಬರೀ ಸ್ಟೇಟಸ್ ಅಪ್ಡೇಟ್ ಮಾಡೋದು ಅಷ್ಟ ಅಲ್ಲ, ಅದ್ರ ಜೋಡಿ ಇದ್ರ ಕೆಲಸ ಆಗಿರ್ಬೇಕು. ದೇಶ ನಮ್ದು, ದೇಶ ಕಟ್ಟೋರು ನಾವು. ನಮ್ಮ ಅಕ್ಕತಂಗ್ಯಾರ ಕಾಳಜಿ ನಾವು ಮಾಡ್ಲಾರ್ದು ಬೇರೆ ಯಾರು ಮಾಡ್ತಾರ್ರಿ? ಅಕ್ಕತಂಗ್ಯಾರಿಗೆ ಪ್ರೀತಿ ಕಾಳಜಿ ಕೊಡೋದಷ್ಟ ಅಲ್ಲ, ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಸ್ವಲ್ಪ ಗೊತ್ತಿರ್ಬೇಕು. ಟೈಮ್ ನಮ್ಮ ಕೈಯಾಗಿರಂಗಿಲ್ಲ. ಧರ್ಮಭ್ರಷ್ಟರು ಯಾವ ಮೂಲೆ ಆಡ್ಕೊಂಡಿರ್ತಾರೆ ಯಾವ ಗೊತ್ತ. ಎಂಥ ಪರಿಸ್ಥಿತಿ ಬಂದರೂ ಧೈರ್ಯ ಗೆಡ್ಲಾರ್ದ ಎಸ್ಕೇಪ್ ಆಗುವಷ್ಟು ಸ್ವರಕ್ಷಣೆ ಅವ್ರಿಗೆ ಗೊತ್ತಿರ್ಬೇಕು. ನಮ್ಮ ದೇಶದಾಗ ಇಂಥ ಸಮಸ್ಯೆ ಭಾಳ ಅದಾವ. ಒಬ್ಬರಿಬ್ಬರಿಂದ ಸಾಲ್ವ್ ಆಗಂಗಿಲ್ಲ ಇವು. ಎಲ್ಲರೂ ಧ್ವನಿ ಎತ್ತಿದ್ರಷ್ಟ ಬದಲಾವಣೆ ಸಾಧ್ಯ ಐತಿ. ನಾವು ನಮ್ಮ ರಾಜ್ಯದ ಸಂಬಂಧ, ನಮ್ಮ ದೇಶದ ಸಂಬಂಧ ಧ್ವನಿ ಎತ್ತೇವೆ. ಪ್ರೊಟೆಕ್ಷನ್ ಆಫ್ ವುಮೆನ್ ಮತ್ತು ವೋಟಿಂಗ್ ಅವೇರ್ನೆಸ್, ಈ 2 ಮೋಟೋ ಇಟ್ಕೊಂಡು ನಾ ವಿನಯ್, ನನ್ನ ದೋಸ್ತ್ ವೈಶಾಖ ಮತ್ತು ಅವನ ದೋಸ್ತ್ ರೋಹಿತ್ 3 ಮಂದಿ ಸೇರಿಸಿ ಸೈಕ್ಲಿಂಗ್ ಜಾಥಾ ಹೊಂಟೇವೆ. ಇದೇ ಸಂಡೇ ಅಂದ್ರೆ ಏಪ್ರಿಲ್ 29ಕ್ಕೆ ಧಾರವಾಡದಿಂದ ಹೊರಟ ಯಲ್ಲಾಪುರ, ಶಿರ್ಸಿ, ಸಿದ್ದಾಪುರ, ಮುಂದೆ ಭಟ್ಕಳಕ್ಕೆ ಹೋಗಿ ಅಲ್ಲಿಂದ ಉಡುಪಿ, ಮಂಗಳೂರು ಇಂದ ಕಾಸರಗೋಡು ತಲುಪಬೇಕಂತ ಗುರಿ ಇಟ್ಕೊಂಡೇವೆ. ಇದಕ್ಕೆ ನಿಮ್ಮ ಸಹಾಯ, ಸಹಕಾರ, ಪ್ರೋತ್ಸಾಹ ಭಾಳ ಅವಶ್ಯ ಐತೆ ನಮಗೆ.